ಅಧಿಕಾರಿಗಳಿಗೆ ಕಾಣದ ದಲಿತರ ಆಕ್ರೋಶದ ಕಣ್ಣೀರು. ಸತತ 3 ವರ್ಷಗಳಿಂದ ನರಕಯಾತನೆಯಲ್ಲಿರುವ ರೋಣ ತಾಲೂಕು ಮುದೇನಗುಡಿ ಗ್ರಾಮದ ದಲಿತ ಎಸ್ಸಿ ಕಾಲೋನಿಯ ಜನರಿಗೆ ನೆಮ್ಮದಿಯ ತುತ್ತು ಅನ್ನ ತಿನ್ನಲಾರದೆ ದಿನನಿತ್ಯ ಸಾವು ಬದುಕಿನ ಹೋರಾಟ ಅನಿವಾರ್ಯತೆ ಆಗಿದೆ ಎನ್ನುವುದು ಇಲ್ಲಿನ ಎಲ್ಲರ ಆಕ್ರೋಶವಾಗಿದೆ. ಗದಗ ಜಿಲ್ಲೆಯ ರೋಣ ತಾಲೂಕು ಕುರಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದೇನಗುಡಿ ಗ್ರಾಮದ ದಲಿತ ಕಾಲೋನಿಯ ಕರುಣಾಜನಕ ಸ್ಥಿತಿ ದಿನನಿತ್ಯ ಬದುಕಿಗಾಗಿ ದಲಿತರು ದಾರಿಗಾಗಿ ಪರದಾಡುತ್ತಿರುವ ಸಂಕಷ್ಟಗಳನ್ನ ಯಾರೂ ಕೇಳುತ್ತಿಲ್ಲ. 3 ವರ್ಷ ಸುದೀರ್ಘ ಹೋರಾಟ ಆದ್ರೂ ಇವರ ಕಣ್ಣೀರು ಮಾತ್ರ ಅಧಿಕಾರಶಾಹಿಯ ಮಂದಹಾಸದ ಮುಂದೆ ಕರಗಿ ನೀರಾಗುತ್ತಿದೆ. ಇದು ಸರ್ಕಾರದ ಜಾಗವಾಗಿದ್ರೂ ದಲಿತ ಕಾಲೋನಿಯವರು ತಪ್ಪದೆ ದಿನನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಈ ಜಾಗವನ್ನ ಬಳಸಿಕೊಂಡು ನೆಮ್ಮದಿಯಿಂದ ಬದುಕುವ ಹಕ್ಕು ಜನರಿಗಿದೆ. ಆದ್ರೆ ಕಾಲೋನಿಯ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಕಿಡಗೇಡಿಗಳು ಇವರ ದೈನಂದಿನ ಜೀವನಕ್ಕೆ ನಿರಂತರವಾಗಿ ಕಲ್ಲು ಹಾಕುತ್ತಿದ್ದಾರೆ. ನಡೆದಾಡುವ ದಾರಿಗೆ ಅಡ್ಡಪಡಿಸುತ್ತಾ ಕೆಲಸಗಳಿಗೆ ಅಡೆತಡೆ ಉಂಟು ಮಾಡುವ ಮೂಲಕ ದಲಿತರ ಬದುಕನ್ನೇ ಮೂರಾಬಟ್ಟೆ ಮಾಡಿದ್ದಾರೆ. ಇವರ ದೌರ್ಜನ್ಯಕ್ಕೆ ಸಣ್ಣ ಮಕ್ಕಳು, ಗರ್ಭಿಣಿಯರು ಹಾಗೂ ವೃದ್ಧರು ನಿತ್ಯ ನಲುಗುತ್ತಿದ್ದಾರೆ. ನೊಂದ ನಿವಾಸಿಗಳು ತಮಗಾಗುತ್ತಿರುವ ಅನ್ಯಾಯದ ವಿರುದ್ಧ 10 ಬಾರಿ ಮೌಖಿಕವಾಗಿ, ಲಿಖಿತವಾಗಿ ದೂರನ್ನ ಸಲ್ಲಿಸಿದ್ದಾರೆ. ಆದರೆ ಕಸದ ಬುಟ್ಟಿಗೆ ಎಸೆದಿರುವ ಪಿಡಿಒ ಜಾಧವ್ ಕಣ್ಣಿದ್ದು ಕುರುಡರಂತೆ, ಕಿವಿಯಿದ್ದು ಕಿವುಡರಂತೆ ವರ್ತಿಸುತ್ತಿದ್ದಾರೆ. ದೂರು ನೀಡಲು ಹೋದ ಜನರಿಗೆ ಕೇವಲ ಆಶ್ವಾಸನೆಗಳ ಲೇಪನ ಸವರಿ ಕಳಿಸುತ್ತಾ ಪರೋಕ್ಷವಾಗಿ ಅಡ್ಡಪಡಿಸುವ ಕಿಡಿಗೇಡಿಗಳಿಗೆ ಸಾಥ್ ನೀಡುತ್ತಿದ್ದಾರಾ ಎಂಬ ಅನುಮಾನ ದಲಿತರಲ್ಲಿ ಮೂಡಿದೆ. ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಕನಕೋರ ನಿಷ್ಕ್ರಿಯತೆ ತಾಲೂಕು ಮಟ್ಟದಲ್ಲೂ ನ್ಯಾಯ ಸಿಗಲಿಲ್ಲ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ನ್ಯಾಯ ಸಿಗದಿದ್ದಾಗ ನೊಂದ ನಾಗರಿಕರು ಆಶಾಭಾವನೆಯಿಂದ ಮೆಟ್ಟಿಲೇರಿದ್ದು ರೋಣ ತಾಲೂಕು ಪಂಚಾಯಿತಿಯನ್ನ. ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಕನಕೋರ್ ಅವರ ಗಮನಕ್ಕೆ ಇಡೀ ಪ್ರಕರಣವನ್ನ ತರಲಾಯಿತು. ದಲಿತ ಕಾಲೋನಿಯ ವೃದ್ಧರು, ಮಹಿಳೆಯರು ಸಾಲಾಗಿ ನಿಂತು ತಮಗಾಗುತ್ತಿರುವ ಅನ್ಯಾಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ನಮಗೆ ಬದುಕಲು ಬಿಡಿ ಸ್ವಾಮಿ ಎಂದು ಗೋಳಾಡಿದ್ರು. ಆದ್ರೆ ದುರ್ದೈವ ಸಂಗತಿ ಎಂದರೆ ತಾಲೂಕಿನ ಸರ್ವೋಚ್ಚ ಅಧಿಕಾರಿಯಾದ ಚಂದ್ರಶೇಖರ್ ಕನಕೋರ್ ಅವರು ಸಹ ಈವರೆಗೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವ ಕನಿಷ್ಠ ಸೌಜನ್ಯವನ್ನ ತೋರದೆ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೆ ಕಾಲಹರಣ ಮಾಡುತ್ತಿದ್ದಾರೆ. ಅಧಿಕಾರಿಗಳ ನಿಷ್ಕ್ರಿಯತೆ ದಲಿತರ ಆಕ್ರೋಶದ ಜ್ವಾಲೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ದಲಿತರು ಸಣ್ಣ ಮಕ್ಕಳು, ವೃದ್ಧರನ್ನ ಇಟ್ಟುಕೊಂಡು ನಾವು ದಿನ ಹೇಗೆ ಜೀವನ ಕೈಯಲ್ಲಿ ಹಿಡಿದು ಬದುಕಬೇಕು? ಪಿಡಿಒ ಜಾಧವ್ ಅವರಿಗಾಗಲಿ, ಇಒ ಚಂದ್ರಶೇಖರ್ ಕನಕೋರ್ ಅವರಿಗಾಗಲಿ ನಮ್ಮ ಕಷ್ಟ ಕಾಣಿಸುತ್ತಿಲ್ಲವೇ? ಇಷ್ಟೊಂದು ನಿರ್ಲಕ್ಷ್ಯವೇಕೆ? ನಮ್ಮ ಈ 3 ವರ್ಷಗಳ ನರಕ ಯಾತನೆಗೆ ಕೊನೆ ಹಾಡುವವರು ಯಾರೂ ಇಲ್ಲದಂತಾಗಿದೆ ಎನ್ನುವುದು ಮುದೇನಗುಡಿ ಗ್ರಾಮದ ನೊಂದ ಮಹಿಳೆಯರ ಆಕ್ರೋಶದ ನುಡಿಗಳು. ಗ್ರಾಮದ ಬೆಲ್ಲಿಕರ ಕಾಲೋನಿಯಲ್ಲಿ ಸದ್ಯ ಜ್ವಾಲಾಮುಖಿಯಂತಹ ವಾತಾವರಣ ನಿರ್ಮಾಣವಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ರೋಸಿ ಹೋಗಿರುವ ಗ್ರಾಮಸ್ಥರು ಇನ್ನೇನಿದ್ದರೂ ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡೋದೊಂದೇ ದಾರಿ ಎಂದು ನಿರ್ಧರಿಸಿದ್ದಾರೆ. ಕೂಡಲೇ ಗದಗ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಧ್ಯೆ ಪ್ರವೇಶಿಸಬೇಕಿದೆ. ಕರ್ತವ್ಯ ಲೋಪ ಎಸಗಿರುವ ಪಿಡಿಒ ಜಾಧವ್ ಹಾಗೂ ಇಒ ಚಂದ್ರಶೇಖರ್ ಕನಕೋರ್ ಅವರಿಗೆ ಬಿಸಿ ಮುಟ್ಟಿಸಿ ಮುದೇನಗುಡಿ ದಲಿತರಿಗೆ ಮುಕ್ತಿ ನೀಡಬೇಕಾಗಿದೆ. ಇಲ್ಲದಿದ್ದರೆ ಆಕ್ರೋಶದ ಕಿಡಿ ಮುಂದೆ ದೊಡ್ಡ ಹೋರಾಟವಾಗಿ ರೂಪಾಂತರಗೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲವೆಂದು ಮುದೇನಗುಡಿ ಗ್ರಾಮದ ದಲಿತ ಕಾಲೋನಿ ನಿವಾಸಿಗಳಾದ ಮುತ್ತಣ್ಣ ಚಲವಾದಿ, ಮಾರುತಿ ಚಲವಾದಿ, ಅಡಿವಪ್ಪ ಚಲವಾದಿ, ಸಣ್ಣಪ್ಪ ಚಲವಾದಿ, ಮುತ್ತವ್ವ ಚಲವಾದಿ, ಸುಧಾ ಚಲವಾದಿ, ಬಸವ್ವ ಚಲವಾದಿ, ಬಸಪ್ಪ ಚಲವಾದಿ, ಇಂದ್ರಗೌಡ ಕ್ಯಾತನಗೌಡರ್, ಬಸವರಾಜ್ ಯನಗಿ ತಮ್ಮ ಅಳಲನ್ನ ತೋಡಿಕೊಂಡು ಆಗ್ರಹಿಸಿದ್ರು. ವರದಿ ಶರಣಪ್ಪ ಗೌಡ ಸಕ್ಕರಗೌಡರ್. ಈ ರಸ್ತೆ ಇಲ್ಲಿ ಹೋಗುತ್ತೆ ಬರೀ ಒಂದು ಟಮ್ ಮೊದಲು ಟ್ರ್ಯಾಕ್ಟರ್ ಸರ್ ನೀವು ಹೊಟ್ಟಾರ ಇಲ್ಲ ಅಂತ ಹೇಳ್ತಾರೆ. ಬ್ಯಾರಲ್ಲು ಅವನ್ನ ಇವನ್ನ ಇಟ್ಟು ಏನೋ ಸಮಸ್ಯೆ ಮಾಡ್ತಾರೆ. ದಿನ ಒಂದು ಯಾರಂತ ಏಟ್ ಅಂತ ಸರ್ ನೋಡಿ ಒಟ್ಟಾರಿ
ಒಟ್ಟ ಏನಂತ ದನ 2 ತಿಂಗಳ ಒಳಗೆ ಕಟ್ಟಿನವ್ರಿ. ಇಲ್ಲಿ ಇವರು ಬೇಲಿ ಹಚ್ತಾರ, ಇವ್ ನಮ್ಗೆ ಪೂರ್ತಿ ಅಲ್ಲಿ ಎಲ್ಲ ರೈತರಿಗೆ ಇದು. ಇಲ್ಲಿ ಮತ್ತೆ ಸಿಸಿ ರೋಡ್ ಮಾಡಿ ಎದಕ್ಕೆ ಮಾಡಿ ಸರ್, ಗೌರ್ಮೆಂಟ್ ಇಂದ ಟೆಂಡರ್ ಆಗಿಂದ ಇವ್ರು ಸಿಸಿ ರೋಡ್ ಮಾಡ್ಯಾರ ಇಷ್ಟೂರಿ. ಇವು ಏನಿಲ್ಲ ಅಡ್ಡಾಡೋ ಪ್ರಶ್ನೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಬರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆಚೆಗೈತಿ ಅಲ್ಲಿ ಬರಲ್ಲ ಅಂತ ಹೇಳ್ತಾರೆ. ನಿಮ್ಮ ಆರೋಪ ಅತಿಕ್ರಮಣ ಆಗೈತಿ ಅಂತ. ಅತಿಕ್ರಮ ಆಗೈತಿ ಸರ್. ಏಕ ಇಷ್ಟು ಸರ್ ಅಲ್ಲಿ ಸಿಸಿ ರೋಡ್ ಆಗಿದ್ದ ಜಾಗ ಬಿಡ್ಬೇಕಾರೆ ಅದನ್ನಾರ ದಾಟ್ ಮುಂದೆ ಏನ ಇಟ್ಕೊಂಡು ಹೋಗಿ ಇಲ್ಲಿ ಇಲ್ಲ, ಮತ್ತೆ ಇಲ್ಲಿ ಇಲ್ಲ ಅಲ್ಲಿ ಇಲ್ಲ ಅಂದ್ರೆ ಮತ್ತೆ ಎಲ್ಲಿ ಅಡ್ಡ ನೀವು ಸರ್. 2 ತಿಂಗಳ ಸರ್ ದನ ಒಳಗ ಕಟ್ಟಿವ್ರಿ. ಈಗ ಏಕ ಒಂದು ಹೆಣ್ಮಕ್ಳು ಎಡಕ್ಕೆ ಕಾರಿಸ್ತಿಗೆ ಅಲ್ಲೇ ಮನ್ಯಾಗ ಬಚ್ಚಲ ಕುಂದ್ರಕಾಯಿ ಸರ್. ಆ ಪರಿಸ್ಥಿತಿ ಬಂದ್ರಿ. ಈಗ ನಿಮ್ಮ ಹೆಸರು ಸರ್? ಬಸವರಾಜ್ ಅಂತ ಹೇಳ್ರಿ, ಏನ್ಗೇರಿ. ಒಟ್ಟ ಪೂರ್ತಿ ರೀ. ಈಗ 20 ವರ್ಷ ಸರ್. ಈಗ ಸಾರ್ವಜನಿಕರು ಸರ್. ಈಗ ಇವ್ರು 20 ವರ್ಷ ಆದ್ರೆ ಈಗ ತಮ್ಮ ಹೊಲದಾಗ ಸಾರ್ವಜನಿಕರು ಎಲ್ಲ ನೋಡ್ಕೊಂಡ್ ಕತ್ತರ. ಅವ್ರು ಹೇಳ್ತಾರೆ ರೈತ ಹೇಳ್ತಾರೆ ಸರ್. ಅವ್ರ ಹೊಲಕ್ಕೆ ಅವ್ರ ಜಾಗ ಇಲ್ಲ ಅಂದ್ರೆ ಏನ್ ಮಾಡಕ್ ಸರ್? ದಾರಿನೇ ಇಲ್ರಿ, ರಸ್ತಾನೆ ಇಲ್ರಿ ಅವ್ರು ಅಡ್ಡಾಡಕಂದ್ರೆ. ದಿನ ಅಲ್ಲಿ ಹೊರಗೆ ತರಿ ಬಂದ್ ಸರ್. 6 ಗಾಡಿ ಬಸ್ ಸ್ಟ್ಯಾಂಡ್ ಹತ್ರ ತರಿ ಬಂದ್ ಸರ್. ದಿನ ಈಗಲೇ 8-9 ತಿಂಗಳ ಆತ್ರಿ. ಬರ್ತಾರ ಮೊನ್ನೆ ಹೋಗ್ತಾರ. ಸುಮ್ಮನೆ ಹೇಳಿ ವಿಚಾರ ಮಾಡುವ ಹೇಳ್ತು ಅಂತ ಹೇಳ್ತಾರೆ ಸರ್. ಹೊಳ್ಳಿ ಇವತ್ತು ಯಾರು ಬಂದು ಫೋನ್ ಹಚ್ಚಿ ರಿಸೀವ್ ಮಾಡುದು ಸರ್ ಅಧಿಕಾರಿಗಳ್ರಿ. ಬರ್ತಾವ್ರಿ ನಿಮ್ದು ಏನ್ ಕಿರಿಕಿರಿ ಆಗೈತೆ ಅಂತ ಹೇಳ್ತಾರ್ರಿ. ಯಾರು ಅಂತ ಇವ್ರು ಇಒ ಸಾಹೇಬ್ರಿ. ನಾವ್ ಹೊಳ ಮಚ್ಚಕ್ ಹೋಗ್ರಿ. ಪಿಡಿಯೋನ್ ಹೇಳ ಇಒ ಸಾಹೇಬ್ನ ಹೇಳ್ಯಾರಿ. ಆಗಲ್ಲ ನೀವೇನ್ ಆಗ ಹಚ್ಚಿರಿ ಎಲ್ಲಾ ತರದ ನಾವು ನೋಡ್ಕೋಬೇಕು ಅಂತ ಹೇಳ್ತಾರ ಸರ್. ಒಂದಿನ ಬಂದ್ ಹಾಳಿ ಒಮ್ಮೆ ಬಂದ್ರು ಸರ್. ಒಂದ್ ಬಂದಾಗ ಬಿಟ್ಟೆ ವಿಜಯಕಾಯಿ ಹೋಗ್ಯಾರ್ರಿ. ಅವ್ ಬಂದು ತಾವ್ ಮುಂದೆ ಸರ್ ಎಲ್ಲ ಪೊಲೀಸ್ ಕರ್ಕೊಂಡ್ ಎಲ್ಲ ತೆಗಿಸ್ಬೇಕಿಲ್ಲ ಸರ್. ಅದನ್ನ ಒಟ್ಟ ಏನೋ ತಗಸಿಲ್ಲ. ಹೇಳ್ಕಾಟ ಆಶ್ವಾಸ ಕೊಟ್ಟು ಹೋಗ್ಬಿಡ್ತಾರ್ರಿ. ಒಟ್ಟ ಹಾಳಿ ಇವತ್ಕಾರ ಯಾರು ಬಂದಿಲ್ರಿ ಹೊಳ್ ಮಾಡಕ. ಈಗೆಲ್ಲ ಹೊಲ ಬಿಟ್ಬಿಟ್ಟಾರ ಸರ್. ಯಾಕಂದ್ರೆ ಏನ್ ಮನೆ ತಮ್ಮ ಮನೆ ಮುಂದೆ ಯಾರು ತರ್ಕೊಂತೀರಿ ಸರ್? ಈ ದನ ಕಟ್ಟಿದ್ 2 ತಿಂಗಳ ಸರ್. ಬೇಕಾದ್ರೆ ಬರ್ರಿ ವಿಡಿಯೋ ಮಾಡಿ ಅಲ್ಲಿ ಒಳಗೆ ತೋರಿಸ್ತಾರೆ. ದನ ಅಲ್ಲೇ ಒಳಗ ಇರ್ತದವ್ರಿ. ಏನ್ ಮಾಡಕ್ ಇದಕ್ಕ? ದಿನನಿತ್ಯ ಜೀವನ ನಡೆಸಲಿಕ್ಕೆ ಗೌರ್ಮೆಂಟ್ ಮಾಡಿರ್ತಕ್ಕಂತ ಒಂದು ಜಾಗ ಅವ್ರಿಗೆ ದಿನನಿತ್ಯ ಕಾರ್ಯ ಕೈಗೊಳ್ಳಲು ಮತ್ತು ಹಾಯಲು ಮತ್ತು ಬರಲು ಇರದೇ ಇರೋದ್ರಿಂದ ಅವ್ರು ಮಾಡ್ತಕ್ಕಂಥ ಒಂದು ಆರೋಪವನ್ನ ಏನೈತಿ ಅನ್ನೋದನ್ನ ನಾವು ಇವತ್ತಿನ ದಿವಸ ಹೇಳೋಣ. ಈಗಾಗಲೇ ನಾವು ಗ್ರಾಮ ಪಂಚಾಯತ್ ಅವರಿಗೆ ತಾಲೂಕು ಪಂಚಾಯತ್ ಅರ್ಜಿ ಕೊಟ್ಟಿದ್ದೀವಿ ಸರ್. ಅವರು ಕರಾವ ಬರೋದ ಪ್ರಕಾರ 13 ಫೂಟ್ ರಸ್ತೆ ಹೊಳಿಸ್ಕೊಡ್ಬೇಕಂತ ನಾವು ಅರ್ಜಿ ಕೊಟ್ಟಿದ್ದೀವಿ. ಕೊಟ್ಟಿಲ್ಲ ನಮ್ಮ ಕಡೆ ಹೊಳಿಸ್ಕೊಡ್ತೇವೆ ಸರ್. ಅದಕ್ಕೆ ಗ್ರಾಮ ಪಂಚಾಯತ್ ಕೊಟ್ಟಿದ್ದೀವಿ ಸರ್. ಈಗ ಅವರು ಒಂದಿನ ಬಂದು ಸರ್ ನಮ್ಮ ಸಮಸ್ಯೆ ಕೇಳಿ ಸರ್. ಈಗ 1 ತಿಂಗಳಿಂದ ಬಂದು ಕಟ್ಟ ಅವ್ರು ಏನಂತ ಹೇಳಿದ್ರು, ನಾವು ತೆರೆಗೊಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ಈಗಾಗಲೇ 2 ತಿಂಗಳ ಹೊಳೆ ಬಂದು ಏನೋ ಕೇಳಿ ಸರ್. ನಮ್ಮ ಸಾರ್ವಜನಿಕರಿಗೆ ತುಂಬ ತೊಂದರೆ ಇದೆ ಸರ್. ಇಲ್ಲಿ ನಮ್ಮ ದಲಿತ ಮನೆಗಳು 4-5 ಮನೆ ಇದೆ ಸರ್. ನಮ್ಗಂತೂ ದಾರಿ ಸಮಸ್ಯೆ ಭಾಳ ಆಗೈತೆ ಸರ್. ಇದನ್ನು ಕೇಳೋ ಅಧಿಕಾರಿಗಳು ಯಾರು ಇಲ್ಲ ಸರ್. ನಮಗೆ ಆಲ್ರೆಡಿ ತಾಲೂಕು ಪಂಚಾಯತಿ ಅಧಿಕಾರಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಕನ್ಪೂರ್ ಅವರು ಈಗಾಗಲೇ ಬಂದು ಇವತ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ ಸರ್. ಅವ್ರು ಏನು ಭರವಸೆ ಕೊಟ್ಟಿದ್ದಾರೆ ಸರ್? ಅವ್ರು ಈಗಾಗಲೇ ಅವರು 4-5 ದಿನದಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ಈಗ ಬಂದು 2 ತಿಂಗಳಾಯ್ತು ಸರ್. ಈಗ ಒಳಗೆ ಬಂದು ಏನು ಮಾಡಿಲ್ಲ ಸರ್. ಅಷ್ಟೇ ಇಟ್ಟಿದ್ದಾರೆ ಸರ್. ಇವರು ಮಂಜುನಾಥ್ ಜಾವ್ರು ಸರ್. ಅವ್ರ ಹತ್ರ ಸರ್ ಏನೋ ತಿಳ್ಕೊಡ್ತಾರೆ. ನಮ್ಮ ದಲಿತರ ಮನೆಗೆ ತೊಂದರೆ ಆದರೂ ಒಂದಿನ ಬಂದು ಸರ್ ಇಲ್ಲಿ ಈ ಥರ ಆಗೈತೆ ಅಂತ ಒಂದು ಯಾರು ಏನೋ ಕೇಳಿ ಮಂಜುನಾಥ್ ಜಾವ್ರು ಅವರು ಯಾರು ಈಗ ಗ್ರಾಮ ಪಂಚಾಯತ್ ನನಗೆ ಭಾಳ ತುಂಬಾ ಸಮಸ್ಯೆ ಐತ್ರಿ. ನಿಮ್ಮ ಹೆಸರು ಪರಿಹಾರ ಮಾಡಿಕೊಡ್ರಿ. ನಿಮ್ಮ ಹೆಸರು ನಮ್ಮ ಹೆಸರು ಶಂಕರವ್ವ ಕುನ್ನಗೂಡ ಅವ್ರದ್ದು ಏನ್ ಹೊಲಸ್ ಬಂದ್ರು ನಾ ಇರ್ಬೇಕ್ರಿ. ನಮ್ಮ ನೀರ್ ಈಚ ಕಡೆ ಹೋಗಂಗಿಲ್ರಿ. ಜಾಗ ಇಲ್ಲ